ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡ್ಕೋಬೇಕಂತ ಇತ್ತು. ಉದಾಹರಣೆಗೆ ಈಗ DMLT ಕಂಪ್ಲೀಟ್ ಮಾಡಿದ್ದೀರಾ, ನೀವು ಹೈಯರ್ ಎಜುಕೇಷನ್ ಆಗಿ BSc MLT ಕಂಪ್ಲೀಟ್ ಮಾಡಬೇಕಿತ್ತು. ಆಮೇಲೆ BSc OT ಮಾಡಬೇಕಿತ್ತು, BSc ಡಯಾಲಿಸಿಸ್ ಮಾಡ್ಕೋಬೇಕಿತ್ತು, BSc ಇಮೇಜಿಂಗ್ ಟೆಕ್ನಾಲಜಿ ಕೋರ್ಸ್ಗಳನ್ನು ಮಾಡ್ಕೋಬೇಕಿತ್ತು ಅಂತ ನೀವು ಹೈಯರ್ ಎಜುಕೇಷನ್ ಗೌರ್ಮೆಂಟ್ ಅಪ್ಲಿಕೇಶನ್ ಸಲುವಾಗಿ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ಗೆ ವೇಟ್ ಮಾಡ್ತಾ ಇದ್ದರೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ನಿಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀನಿ. ಯಾಕಂದರೆ ಈಗಲೇ ನೀವು ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ, ಮಾರ್ಕ್ಸ್ ಕಾರ್ಡ್ಗಳು ಆ್ಯನ್ಯುವಲಲ್ಲಿ ಎಕ್ಸಾಮ್ ಬರೆದವ್ರಿಗೆ ಮಾರ್ಕ್ಸ್ ಕಾರ್ಡ್ ಕೂಡ ಸಿಕ್ಕಿದೆ. ಸೊ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಇವಾಗ ವೇಟ್ ಮಾಡ್ತಿರುವಂಥದ್ದು ಗೌರ್ಮೆಂಟ್ ಅಪ್ಲಿಕೇಶನ್ಗೆ. ಸೊ ಗೌರ್ಮೆಂಟ್ ಅಪ್ಲಿಕೇಶನ್ಗಳನ್ನು ಪ್ರತಿ ವರ್ಷ ನಮ್ಮ ಈ ಇದರಿಂದ KE ವೆಬ್ಸೈಟಿಂದ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡ್ತಾರೆ. ಈ KEದಿಂದ ಅಪ್ಲಿಕೇಶನ್ ಬಿಡುಗಡೆ ಯಾವಾಗ ಮಾಡ್ತಾರೆ? ಸದ್ಯಕ್ಕೆ PUC ಆದವರಿಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಇವಾಗ ಈ PUC ಕಂಪ್ಲೀಟ್ ಆದಮೇಲೆ, PUC ವಿದ್ಯಾರ್ಥಿಗಳದ್ದು ಕಂಪ್ಲೀಟ್ ಪ್ರಕ್ರಿಯೆ ಆದಮೇಲೆ ಈ 2-3ನೇ ರೌಂಡ್ ತನಕ ಕೂಡ ಇವ್ರು ಮಾಡ್ತಾರೆ. ಮೇ ಬಿ ಆಗಸ್ಟ್ ತನಕ ಕೂಡ ಇವ್ರು ಏನು ಮಾಡ್ತಾರೆ ಅಂತಂದರೆ, ಈ KCET ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ ಆಗಸ್ಟ್ ನಂತರ ಸೆಪ್ಟೆಂಬರ್ ಆಗ್ಬೋದು ಅಥವಾ ಅಕ್ಟೋಬರ್ ಆಗ್ಬೋದು. ಆ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಈ ನಿಮ್ಮ ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳದ್ದು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಕಾಲೇಜ್ ಆರಂಭವಾಗೋದು ನಿಮಗೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕಾಲೇಜ್ ಆರಂಭವಾಗುತ್ತೆ. ಯಾರಿಗೆ? ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಹೋದವ್ರಿಗೆ. ಕಾಲೇಜು ಕೂಡ ಸ್ಟಾರ್ಟ್ ಆಗೋದು ಡಿಸೆಂಬರಲ್ಲೇ. ಅದರ ಒಳಗಡೆ ಏನು ಮಾಡ್ತಾರೆ ಅಂತಂದರೆ, ನಮ್ಮ KEದವರು ಆಗಸ್ಟ್ ನಂತರ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡಿ ನಿಮಗೆ 3 ರೌಂಡ್ ಮ್ಯಾಕ್ಸಿಮಮ್ ಮಾಡಿ ಮುಗಿಸಿಬಿಡ್ತಾರೆ. ಬಟ್ ಅದರ ಬಗ್ಗೆ ನಾನು ಮುಂದೆ ಎಳೆಯಾಗಿ ನಿಮ್ಮ ಮಾಹಿತಿಯನ್ನು ಕೊಡ್ತೇನೆ. ಬಟ್ ವೇಟ್ ಮಾಡಬೇಕು ಮತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೋಬೇಕು ಅಷ್ಟೇ.